ಕಣ್ಣು ಬಿಡುವುದಕ್ಕೆ ಸತ್ತಿ ಈ ರೀತಿಯಾದ್ರೆ ಎಲ್ಲಿಗೆ ಕಣ್ಣು ಬಿಡುವುದು? ಆದರೂ ಎತ್ತರಪೂರ್ವಕವಾಗಿ ಕಣ್ಬಿಟ್ಟು ನೋಡಿದ್ರೆ ಕಾಣುವುದೇನು? ಕದಂಬಕಾಂತಾರದ ಮಧ್ಯಭಾಗದಲ್ಲಿ ಅಂಬರದಿಂದಿರುವಂತಹ ರಾಗ ತಾಳ ಲಯಬದ್ಧವಾಗಿ ಸಂಗೀತವನ್ನು ಹಾಡ್ತಾ ಇದ್ದಾರೆ. ಈ ಇತರ ಪುಣ್ಯದ ಪರಿಣತಿ ಕಾಮುಕರ ಭಾಗ್ಯದ ಕಲ್ಪತರು ನಾವು ಧ್ವಜವು ನಮ್ಮ ಪರಮಶಾಸ್ತ್ರದ ಮೂಲ ಸೂತ್ರವು ಈಗ ನಮ್ಮನಿಗೆ ಸೌಂದರ್ಯ ಸತ್ತವು ಎಂಬ ರೀತಿಯಲ್ಲಿ ಮೆರೆಯುತ್ತಾ ಇದ್ದಾನೆ. ಒನಪ್ಪು ವಯ್ಯಾಣ ಎನ್ನುವನ್ನು ಹವನಕ್ಕೆ ಸಾವಿರ ನಾಲಿಗೆಯಿಂದ ಆದಿಶೇಷವೇ ಕರ್ತವೇ ಸರಿ. ಅಡಿಯನ್ನು ಮುಡಿಯನ್ನು ಗಡಿಯನ್ನು ತುಟಿಯನ್ನು ಹುಪ್ಪೇನು ಹುಪ್ಪೇನು ಚೈತನ್ಯ ಪರಿಮಳದ ಹುತ್ತಳಿಯ ನದಾಂಗಿಯ ತುಳಿವು ಸತ್ಯ ಶೃಂಗಾರದಲ್ಲಿ ಹೇಳುವ ಮಥನಾಚರಿತ ಹೃದಯವು ಹವನಕ್ಕೆ ಅಸಾಧ್ಯ ಅಸಾಧ್ಯ ಅಸಾಧ್ಯ. ಶಿವನೇ ಸತೀಶ ಹೇಗೂ ಕಣ್ಣ ಮುಂದೆ ಇದ್ದಾರೆ. ಮೇಲದಿದ್ದ ನೀರಾಟರು ನಾವೇ ಮಾತಾಡಿಸಿ ಇಲ್ಲಿ ನಾನು ಅವಳನ್ನು ಮಾತಾಡಿಸಕ್ಕೆ ಹೇಳಿದ್ದು. ಅದಕ್ಕೆ ಹೋದ ನಾನು ಮಧ್ಯಾಹ್ನ ಅವಳ ಮುಖ ನೋಡುವ ನನಗೆ ಒಂದು ತರ ನಾಚಿಕೆಗೆ ಗಂಟೆವಿತ್ತು. ಬೇಡವೇ ಬೇಡ, ಇವಳನ್ನು ಮಾತಾಡಿಸಿದ್ರೆ ಅಪಾಯ ಎನ್ನುವುದು ಕಟ್ಟಿಟ್ಟ ಬುದ್ಧಿ. ನಮ್ಮನೆ ಹೇಳಿದಂತಹ ಮಾತು ನಮ್ಮ ಜೊತೆ ಒಂದು ವೇಳೆ ಮನಸ್ಸು ಮಾಡಿದರೆ ನಾವು ಸಾಯ್ತೇವೆ. ಸಕೃತದ ವಿಷಯ ಅಲ್ಲ. ವಿಷಯ ಇರುವುದು ಮರು ದಿವಸ ಬೆಳಗ್ಗೆ ಬೆಳ್ಳಂ ಬೆಳಗ್ಗೆ ಮುಖಪುಟದಲ್ಲಿ ಬರ್ತದೆ. ಹೇಗೆ ಒಬ್ಬ ರಾಜ್ಯ ಹುಡುಗಿಗೆ ಬೇಕಾಗಿ ಚಂದ್ರಗುಂಡನ ಹೋರಾಟ ಅಕಾಲ ದುರ್ಮರಣ ನಿಲ್ಲಿಸ್ತಾರೋ ಮತ್ತೊಮ್ಮೆ ಮರು ಕಳಿಸುತ್ತದೆ. ಚಂಡಮುಂಡರೆ, ನೀವು ನಮ್ಮನ್ನು ಅಗಲಿ ವರ್ಷ 10 ತಂದರು. ನಿಮ್ಮ ನೆನಪು ಸದಾ 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 ಇವರಿಗೆ ಶಿವ ಶಿವ ಬಿಗುಡಿತಿರು ನಮ್ಮ ಹಿಡಿದು ನೋಡಲು ಹೀಗೆ ಶಿವ 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 ಜೀವನ ಮಾರ್ಗದಲ್ಲಿ ಈ ಸುಗ್ರೀವನು ಇಂತಹ ಸ್ಥಿತಿ ಬಂದೊದಗಿತಲ್ಲ. ಶಿವನೇ ಸುಮ್ಮನೆ ಅಜ್ಞಾಧಾರಕರಾಗಿ ಕರಂಬವನವನ್ನು ಪ್ರವೇಶ ಮಾಡಿದೆ. ಕತ್ತಲೆಯ ಮೊತ್ತವೇ ಅವರಿಸಿರಬೇಕಾದಂತಹ ಪ್ರದೇಶ ಇದ್ದು ಕೋಟ ಸೂರ್ಯ ಪ್ರಕಾಶ ವಿಜೃಂಭಿಸುತ್ತಾಗಿದೆ ಎಂಬಾಗ ಆಶ್ಚರ್ಯಕರವಾಯಿತು. ನೋಡಿದು ಬಾಲಕಾಲದಿಂದ ಬಂಗಾರದ ಸರಪಳಿ ಗುರಿಯತ್ತ ಇಡಲ್ಪಟ್ಟಿದೆ. ಆ ಬಂಗಾರದ ಸರಪಳಿಗೆ ಬಂಗಾರದ ಉಜಾಲೆ ಸೇರಿಸಲ್ಪಟ್ಟಿದೆ. ಲಾವಣ್ಯವತಿಯಾದಂತಹ ನಾರಿಯವರು
ಹಾಡುತ್ತಾ ಇದ್ದಾಳಲ್ಲ ಇವಳು ನಾರಿಯೇ ನನಗೆ ಹೇಳ್ತಾ ಇದೆ. ದುಷ್ಟ ಶಿಕ್ಷಣ ಶಿಷ್ಟ ಭಾವನೆ ಎನ್ನುವಂತಹ ಉದ್ದೇಶವನ್ನು ನಡೆಸಿಕೊಂಡು ಮಹಾದೇವಿಯೇ ಈ ರೀತಿ ತನ್ನ ನೇರ ತೋರಿಸುತ್ತಾ ಇದ್ದಾಳೆ.